ಎಲ್ಲರಿಗೂ ನಮಸ್ಕಾರ, ಸ್ವಾಗತ. ಇವತ್ತು ನಾವು ಕುರುಕ್ಷೇತ್ರ ಧರ್ಮ ಮತ್ತು ವಿಧಿಯ ರಣಭೂಮಿ ಅನ್ನೋ ಆಕರ ಗ್ರಂಥದಿಂದ ಒಂದು ಆಯ್ದ ಭಾಗವನ್ನು ನೋಡೋಣ. ಅಂದ್ರೆ ಇದು ಭಗವದ್ಗೀತೆಯ ಮೊದಲನೇ ಶ್ಲೋಕದ ಬಗ್ಗೆ. ಮೊದಲ ಶ್ಲೋಕ. ಹೌದು. ಇದರ ಹಿನ್ನೆಲೆ ಏನು, ಅದರ ಆಳವಾದ ಅರ್ಥ ಏನುಂಟ ತಿಳಿಯೋದು ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ. ಸರಿ. ಮಹಾಭಾರತ ಯುದ್ಧ ಶುರುವಾಗೋಕ್ಕೂ ಮುಂಚೆನೇ ಆ ಕುರುಡು ರಾಜ ಧೃತರಾಷ್ಟ್ರನ ಮನಸ್ಸಿನ ಆತಂಕ, ಅವನ ಒಂಥರ ಪಕ್ಷಪಾತ ಒಂದು ಸಣ್ಣ ಪ್ರಶ್ನೆಯಿಂದ ಹೇಗೆ ಹೊರಬರುತ್ತೆ ಅಂತ ನೋಡೋಣ. ಹೌದು, ಬಹಳ ಸ್ವಾರಸ್ಯಕರವಾದ ವಿಷಯ ಇದು. ಆ ಮೊದಲ ಶ್ಲೋಕ ಹೀಗಿದೆ ನೋಡಿ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವಃ ಮಾಮಕಾಹ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ. ಒಂದು ಅಂದ್ರೆ ಧೃತರಾಷ್ಟ್ರ ಕೇಳ್ತಾನೆ, ಓ ಸಂಜಯ, ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡೋಕೆಂತ ಸೇರಿರುವ ನನ್ನವರು ಅಂದ್ರೆ ಕೌರವರು ಮತ್ತೆ ಪಾಂಡವರು ಏನು ಮಾಡಿದ್ರು? ಹೌದು. ಇಲ್ಲೋಡಿ, ಮೊದ್ಲೇ ಗಮನ ಸೆಳೆಯೋಲು ನನ್ನವರು ಮತ್ತು ಪಾಂಡವರು ಅಂತ ಬೇರೆ ಬೇರೆ ಮಾಡೋದು. ಯುದ್ಧಕ್ಕೆ ರೆಡಿಯಾಗಿ ನಿಂತಿದ್ದಾರೆ, ಆಗ ಏನು ಮಾಡಿದ್ರು ಅಂತ ಯಾಕೆ ಕೇಳ್ಬೇಕು? ಏನಿದರರ್ಥ? ಸುಮ್ನೆ ರಿಪೋರ್ಟ್ ಕೇಳ್ತಿದ್ದಾನ? ಇಲ್ಲ, ಅದು ಖಂಡಿತ ಸುಮ್ಮನೆ ಕೇಳೋ ಪ್ರಶ್ನೆ ಅಲ್ಲ. ಏನು ಮಾಡಿದರು ಅನ್ನೋದ್ರ ಹಿಂದೆ ಒಂದು ದೊಡ್ಡ ಆತಂಕ ಇದೆ. ಆತಂಕ? ಹೌದು. ಇಲ್ಲಿ ಧರ್ಮಕ್ಷೇತ್ರ ಮತ್ತು ಕುರುಕ್ಷೇತ್ರ ಅನ್ನೋ ಪದಗಳು ತುಂಬಾ ಮುಖ್ಯ. ಆಕಾರ ಗ್ರಂಥ ಹೇಳೋ ಹಾಗೆ ಕುರುಕ್ಷೇತ್ರ ಅನ್ನೋದು ಕೇವಲ ಒಂದು ಯುದ್ಧಭೂಮಿಯಷ್ಟೇ ಅಲ್ಲ, ಅದು ವೇದಗಳ ಕಾಲದಿಂದಲೂ ಪವಿತ್ರವಾದ ಜಾಗ, ಒಂದು ಧರ್ಮಕ್ಷೇತ್ರ. ಅಲ್ಲಿ ಯಜ್ಞ ಯಾಗಗಳೆಲ್ಲ ನಡೀತಿದ್ವು. ಸೊ ಧೃತರಾಷ್ಟ್ರನಿಗೆ ಆ ಪವಿತ್ರ ಜಾಗದ ಪ್ರಭಾವದ ಬಗ್ಗೆ ಒಂದು ರೀತಿಯ ಭಯ. ಯಾಕೆಂದ್ರೆ ಪಾಂಡವರು ಧರ್ಮನಿಷ್ಠರು, ಸಜ್ಜನರಲ್ವಾ? ಈ ಧರ್ಮಕ್ಷೇತ್ರದ ಪಾವಿತ್ರ್ಯದಿಂದ ಅವ್ರಿಗೇನಾದ್ರೂ ಯುದ್ಧ ಬೇಡ ಅನಿಸ್ಬಿಟ್ರೆ ಅಥವಾ ಅವರು ಸಂಧಾನಕ್ಕೆ ಒಪ್ಕೊಂಡ್ಬಿಟ್ರೆ ಅನ್ನೋ ಆತಂಕ ಅವನಿಗೆ. ಅವನಿಗೆ ಬೇಕಾಗಿದ್ದು ತನ್ನ ಮಕ್ಕಳ ಗೆಲುವಷ್ಟೇ, ನ್ಯಾಯ ಧರ್ಮ ಸ್ಥಾಪನೆಯಲ್ಲ. ಹಾಗಾದ್ರೆ ಆ ಧರ್ಮಕ್ಷೇತ್ರ ಅನ್ನೋ ಪದವನ್ನು ಅವನು ಬಳಸೋದ್ರಲ್ಲೇ ಅವನ ಮನಸ್ಸಿನ ಭಯ ಕಾಣಿಸುತ್ತೆ ಅಂತೀರಾ? ಖಂಡಿತವಾಗಿಯೂ. ಈ ಕ್ಷೇತ್ರದ ಪ್ರಭಾವದ ಭಯದಿಂದಲೇ ಅವನು ಮಾಮಕಃ ಅಂದ್ರೆ ನನ್ನವರು ಮತ್ತು ಪಾಂಡವರು ಅಂತ ಅಷ್ಟು ಸ್ಪಷ್ಟವಾಗಿ ಬೇರ್ಪಡಿಸಿ ಯೋಚಿಸ್ತಾನ. ಖಂಡಿತ. ಆ ವಿಭಜನೆ ಇದೆಯಲ್ಲ, ಮಾಮಕಃ ಪಾಂಡವಾಶ್ಚೈವ, ಅದು ಅವನ ಪಕ್ಷಪಾತವನ್ನ ತುಂಬಾ ಸ್ಪಷ್ಟವಾಗಿ ತೋರಿಸುತ್ತೆ. ಪಾಂಡವರು ತನ್ನ ತಮ್ಮನ ಮಕ್ಕಳೇ ಆದ್ರೂ ಅವರನ್ನ ತನ್ನ ಕುಟುಂಬದವರು ಅಂತ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ರಾಜ್ಯದಲ್ಲಿ ಅವರಿಗೆ ನ್ಯಾಯವಾಗಿ ಸಿಗ್ಬೇಕಾದ ಪಾಲು ಕೊಡೋಕು ಇಷ್ಟ ಇಲ್ಲ. ಇದ್ರ ಜೊತೆಗೆ ಇನ್ನೊಂದು ವಿಷಯ ಇದೆ. ಸ್ವತಃ ಭಗವಾನ್ ಶ್ರೀಕೃಷ್ಣ ಅಂದ್ರೆ ಧರ್ಮದ ಸ್ವರೂಪನೇ ಅವನು ಪಾಂಡವರ ಕಡೆ ಇದ್ದ. ಹೌದು. ಹಾಗಾಗಿ ಧರ್ಮಕ್ಷೇತ್ರದಲ್ಲಿ ನಡೆಯೋ ಯುದ್ಧದಲ್ಲಿ ಕೊನೆಗೆ ಧರ್ಮಕ್ಕೆ ಜಯ ಸಿಗುತ್ತೆ ಅನ್ನೋ ಒಂದು ಸೂಚನೆ ಕೂಡ ಅಲ್ಲೇ ಇದೆ. ಆಕಾರ ಗ್ರಂಥದಲ್ಲಿ ಒಂದು ಚೆನ್ನಾಗಿರೋ ಹೋಲಿಕೆ ಇದೆ ನೋಡಿ. ಹೇಗೆ ಒಬ್ಬ ರೈತ ಹೊಲದಲ್ಲಿರೋ ಕಳೆಗಳನ್ನ ಕಿತ್ತು ಹಾಕ್ತಾನೋ, ಸರಿ, ಹಾಗೇನೆ ಈ ಧರ್ಮಕ್ಷೇತ್ರದಲ್ಲಿ ಅಧರ್ಮದ ಪ್ರತೀಕವಾದ ಧೃತರಾಷ್ಟ್ರನ ಮಗ ದುರ್ಯೋಧನ ಮತ್ತು ಅವನ ಕಡೆಯವರನ್ನೆಲ್ಲ ಭಗವಂತನೇ ತೆಗೆದು ಹಾಕಿ ಧರ್ಮರಾಜ ಯುಧಿಷ್ಠಿರನ ಮೂಲಕ ಧರ್ಮವನ್ನ ಮತ್ತೆ ಸ್ಥಾಪಿಸ್ತಾನೆ ಅಂತ. ನಿಜ ಹೇಳ್ಬೇಕು ಅಂದ್ರೆ ಇಡೀ ಭಗವದ್ಗೀತೆಯ ತತ್ವಜ್ಞಾನ ಇದೆಯಲ್ಲ, ಅದು ಶುರುವಾಗೋದೇ ಈ ಮೊದಲ ಪ್ರಶ್ನೆ ಮತ್ತು ಅದರ ಹಿಂದಿರೋ ಧರ್ಮ ಅಧರ್ಮದ ಸಂಘರ್ಷದಿಂದ. ಹಾಗಾದ್ರೆ ಈ ಎಲ್ಲ ವಿವರಗಳನ್ನ ಧೃತರಾಷ್ಟ್ರನಿಗೆ ಹೇಳ್ತಿದ್ದ ವ್ಯಕ್ತಿ ಅಂದ್ರೆ ಸಂಜಯ, ಅವನ ಪಾತ್ರವೇನು? ಅವನಿಗೆ ಯಾಕೆ ಈ ಜವಾಬ್ದಾರಿ? ಸಂಜಯ ಅಂದ್ರೆ ಅವನು ವ್ಯಾಸ ಮಹರ್ಷಿಗಳ ಶಿಷ್ಯ. ಓಕೆ. ವ್ಯಾಸರ ಅನುಗ್ರಹದಿಂದ ಸಂಜಯನಿಗೆ ದಿವ್ಯ ದೃಷ್ಟಿ ಸಿಕ್ಕಿತ್ತು. ದಿವ್ಯ ದೃಷ್ಟಿ ಅಂದ್ರೆ ಅವನು ಅರಮನೆಯಲ್ಲಿ ಧೃತರಾಷ್ಟ್ರನ ಪಕ್ಕದಲ್ಲೇ ಕೂತಿದ್ರೂ ದೂರಡ ಕುರುಕ್ಷೇತ್ರದಲ್ಲಿ ಯುದ್ಧಭೂಮಿಯಲ್ಲಿ ಏನೇನ್ ನಡೀತಾ ಇದೆ ಅಂತ ಪ್ರತಿಯೊಂದನ್ನು ಕಣ್ಣಾರೆ ಕಂಡ ಹಾಗೆ ನೋಡಬಹುದಿತ್ತು, ಕೇಳಬಹುದಿತ್ತು. ಅದ್ಭುತ. ಅದಕ್ಕೆ ಕಣ್ಣಿಲ್ಲದ ಧೃತರಾಷ್ಟ್ರನಿಗೆ ಯುದ್ಧದ ಲೈವ್ ರಿಪೋರ್ಟ್ ಕೊಡಕ್ಕೆ ಸಂಜಯನೇ ಸರಿಯಾದ ವ್ಯಕ್ತಿ ಆಗಿದ್ದ. ಅಚ್ಚಾ, ಈ ಆಕರ ಗ್ರಂಥ ಭಗವದ್ಗೀತೆಯನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಏನಾದ್ರೂ ಹೇಳ್ತಾ? ಹೌದು, ಖಂಡಿತ ಹೇಳುತ್ತೆ. ಗೀತೆಯನ್ನ ಕೇವಲ ಪಂಡಿತರು ಓದಿದ ಹಾಗೆ ಅಥವಾ ತಮ್ಮ ಸ್ವಂತ ಲಾಭಕ್ಕೆ ಬೇಕಾದ ಹಾಗೆ ವ್ಯಾಖ್ಯಾನ ಮಾಡೋದಲ್ಲ. ಬದಲಾಗಿ ಶ್ರೀಕೃಷ್ಣನ ಶುದ್ಧ ಭಕ್ತರ ಮಾರ್ಗದರ್ಶನದಲ್ಲಿ ಅರ್ಜುನ ಯಾವ ರೀತಿ ನೇರವಾಗಿ ಕೃಷ್ಣನಿಂದ ಕೇಳಿ ತಿಳ್ಕೊಂಡಾನೋ ಅದೇ ತರ ಗುರು ಶಿಷ್ಯ ಪರಂಪರೆಯಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳುತ್ತೆ. ಗುರು ಶಿಷ್ಯ ಪರಂಪರೆ, ಹೌದು. ಅಂದ್ರೆ ಅಧಿಕೃತ ಗುರುವಿನಿಂದ ಶಿಷ್ಯನಿಗೆ ನೇರವಾಗಿ ಬರುವ ಜ್ಞಾನದ ಮೂಲಕ. ಮೂಲ ಲೇಖಕರ ಪ್ರಕಾರ ಗೀತೆ ಬರೀ ಒಂದು ಧಾರ್ಮಿಕ ಪುಸ್ತಕ ಅಲ್ಲ, ಅದೊಂದು ದೈವಿಕ ವಿಜ್ಞಾನ.
ಯಾಕಂದ್ರೆ ಅದನ್ನ ಸ್ವತಃ ಭಗವಂತನೇ ಹೇಳಿದಾನೆ. ಎಲ್ಲ ವೇದಗಳ ಸಾರ ಅದು. ಹಾಗಾದ್ರೆ ಒಟ್ಟಾರೆಯಾಗಿ ನಾವು ಏನ್ ತಿಳಿಬೋದು ಅಂದ್ರೆ, ಈ ಮೊದಲ ಶ್ಲೋಕ ಕೇವಲ ಯುದ್ಧ ಶುರುವಾಗೋದನ್ನ ಹೇಳೋ ಪ್ರಶ್ನೆ ಅಲ್ಲ. ಖಂಡಿತ ಅಲ್ಲ. ಬದಲಿಗೆ ಇದು ಧೃತರಾಷ್ಟ್ರನ ಆಳವಾದ ಒಂದು ಅಭದ್ರತೆ, ಅವನ ಪಕ್ಷಪಾತ, ಅಧರ್ಮದ ಕಡೆಗಿನ ಅವನ ಒಲವು, ಇದನ್ನೆಲ್ಲ ಹಾಕತ್ತೆ. ಹೌದು. ಅದರ ಜೊತೆಗೆ ಧರ್ಮಕ್ಷೇತ್ರದಲ್ಲಿ ಸಾಕ್ಷಾತ್ ಶ್ರೀಕೃಷ್ಣನೇ ಇರುವಾಗ ಆ ಯುದ್ಧದ ಕೊನೆ ಏನಾಗ್ಬೋದು ಅನ್ನೋದರ ಸೂಚನೆಯನ್ನು ಕೊಡುತ್ತೆ. ನಿಜ. ಒಂದು ಕೊನೆಯ ವಿಚಾರ ನೋಡಿ. ಧೃತರಾಷ್ಟ್ರ ಕೇವಲ ಶಾರೀರಿಕವಾಗಿ ಅಂಧನಾಗಿದ್ನಾ? ಅಥವಾ ಧರ್ಮ, ನ್ಯಾಯ, ನೀತಿ ಈ ವಿಷಯಗಳಲ್ಲೂ ಅವನು ಒಂದು ರೀತಿ ಕುರುಡನಾಗಿದ್ನಾ? ಇದು ಬಹಳ ಆಳವಾದ ಪ್ರಶ್ನೆ. ಹೌದು. ಆ ವಾಸ್ತವವನ್ನ ಸರಿಯಾಗಿ ನೋಡೋಕೆ ಆಗದ ಅವನ ಆ ಸ್ಥಿತಿ, ಅವನು ಕೇಳಿದ ಮೊದಲ ಪ್ರಶ್ನೆಯಿಂದ ಹಿಡಿದು ಯುದ್ಧದ ಕೊನೆಯ ದುರಂತದವರೆಗೂ ಅವನ ಗ್ರಹಿಕೆ ಮೇಲೆ ಹೇಗೆಲ್ಲ ಪರಿಣಾಮ ಬೀರುತ್ತೋ? ಇದು ಬಹುಶಃ ನಮ್ಮ ಗ್ರಹಿಕೆ, ನಮ್ಮ ಪಕ್ಷಪಾತಗಳು ಮತ್ತೆ ವಿಧಿ ಇವುಗಳ ನಡುವೆ ಇರೋ ಸಂಕೀರ್ಣ ಸಂಬಂಧದ ಬಗ್ಗೆ ಇನ್ನೂ ಹೆಚ್ಚು ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಅಲ್ವಾ?